ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಈಶಾಯಿಂದ ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಲ್ಲಿ ಕುತ್ಕೊಂಡಿದ್ದೀವಿ. ಹಾಗೆಯೇ ಬಸ್ ಕೂಡ ಲೇಟಾಗಿ ಕೂಡ ಬಂತು. ಕಾಯ್ದು ಕಾಯ್ದು ಸುಸ್ತಾಯಿತು ನೋಡಿ. ಇವಾಗ ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬಸ್ಸು ಬೆಟ್ಟದ ಮೇಲೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಸ್ಸು ಬೆಟ್ಟದ ಮೇಲೆ ಹೋಗೋದ್ರಿಂದ ನಾವು ಸ್ವಲ್ಪ ನಡೆಯೋ ಅವಕಾಶ ಏನಿಲ್ಲ. ಹಂಗಾಗಿ ಬೆಟ್ಟದ ಮೇಲೆ ಬಸ್ಸು ಹೋಗುವಂಥದ್ದು. ಫ್ರೆಂಡ್ಸ್, ನಾವು ನಂದಿ ಬೆಟ್ಟದಲ್ಲಿ ತುಂಬಾ ಎಂಜಾಯ್ ಮಾಡಿದ್ದೀವಿ. ಯಾವ ರೀತಿ ಎಲ್ಲ ನಾವು ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನ ನೀವೇ ನೋಡಿ. ಯಾರು ಹಾಯ್ ಫ್ರೆಂಡ್ಸ್, ಬಸ್ ಕೆಟ್ಟೋಗಿದೆ, ಅದಕ್ಕೆ ಹೋಗ್ತಾ ಇದೀವಿ. ನೀವು ಈಶಾ ಟೆಂಪಲ್ ಇಂದ ಇವಾಗ ನಂದಿ ಬೆಟ್ಟಕ್ಕೆ ಬಂದಿದ್ದೀವಿ. ಬಸ್ ಕಾಯ್ದಿ ಸಾಕಾಗಿ ಹೋಗಿ ಕಾಲಿಲ್ಲ ಬಸ್ ಕೆಟ್ಟೋಗಿದೆ ಅಂತ ನೋಡೋಣ. ಅದೇನೇ ಸೊಪ್ಪು ಅಂತ ಹೇಳಿ ಹುಡುಗಿ, ಅದೇನೇ ಸೊಪ್ಪು ಅಂತ ಹೇಳು. ಪುಂಗಿ ಸೊಪ್ಪು ಈ ಬಸ್ಸು ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿದರು. ಬೇರೆ ಬಸ್ಸು ಮಧ್ಯದಲ್ಲಿ ರಿಪೇರಿಗೆ ಬಂದ್ಬಿಟ್ಟಿತ್ತು. ಹಂಗಾಗಿ ಕೆಟ್ಟೋಗಿ ನಿಂತಿತ್ತು. ರೋಡಲ್ಲಿ ಹೋಗೋದಕ್ಕೆ ಜಾಗ ಇಲ್ಲದೆ ಇರೋದ್ರಿಂದ ಬಸ್ಸು ನಮ್ಮನ್ನು ಅಲ್ಲೇ ಇಳಿಸ್ತು. ಇನ್ನೂ ಸ್ವಲ್ಪ ದೂರ ಹೋಗಬೇಕಾಗಿತ್ತು. ಹಂಗಾಗಿ ನಾವು ಇಲ್ಲಿ ನಡ್ಕೊಂಡು ಕೂಡ ಹೋಗ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಟಿಕೆಟ್ ಕೂಡ ತೊಗೋಬೇಕಾಗಿತ್ತು. ನೋಡ್ತಾ ಇರ್ಬೋದು ನೀವು, ಇದೇ ಟಿಕೆಟ್ ಕೌಂಟರು. ಟಿಕೆಟ್ ಕೊಡೋದು ಅಲ್ಲಿ ಬಸ್ ಟಿಕೆಟ್ನ ತೋರಿಸಿ ಅಂತ ಹೇಳಿದ್ರು. ಯಾಕೆಂತಂದರೆ ಕಾರಲ್ಲಿ ಬಂದಿರ್ತೀವಿ, ಪಾರ್ಕಿಂಗ್ ಚಾರ್ಜ್ನ ತೊಗೋಬೇಕಲ್ವ. ಹಂಗಾಗಿ ಬಸ್ ಟಿಕೆಟ್ ತೋರಿಸಿದ್ರೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು. ಬಸ್ ಟಿಕೆಟ್ ಯಾರ ಬ್ಯಾಗಲ್ಲಿದೆ ಅಂತ ಗೊತ್ತಿರಲಿಲ್ಲ. ಯಾರೂ ಇಲ್ಲ ಅಂತ ಹೇಳ್ತಾಯಿದ್ರು. ಫೈನಲಿ ಎಲ್ಲ ಹುಡುಕಿದ್ದಕ್ಕೆ ನನ್ನ ಬ್ಯಾಗಲ್ಲೇ ಟಿಕೆಟ್ನ ಕೂಡ ಸಿಕ್ತು. ಬಸ್ ಟಿಕೆಟ್ನ ತೋರಿಸಿ ನಾವು ಟಿಕೆಟ್ನ ತೊಗೊಂಡ್ವಿ. 7 ಜನ ಇದ್ವಿ. 7 ಜನದಿಂದ ಒಂದು ಟಿಕೆಟ್ನ ಕೊಡ್ತಾರೆ. 70 ರೂಪಾಯಿ ಏನೋ ತೊಗೊಂಡ್ರು. ನಾವು ಟಿಕೆಟ್ನ ತೊಗೊಂಡು ಈಗ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗೆಯೇ ಬೆಟ್ಟಕ್ಕೆ ಹೋಗ್ತಾ ಇರುವಂಥದ್ದು. ನಾವಿಲ್ಲಿ ಸಂಡೇ ಆಗಿರೋದ್ರಿಂದ ತುಂಬಾ ಜನ ಕೂಡ ಇದ್ದರು. ನಾವು ಯಾವ ರೀತಿ ಹೆಂಗೆಲ್ಲ ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ರೆ ಗೊತ್ತಾಗಲ್ಲ. ನೀವು ವಿಡಿಯೋನ ನೋಡಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ. ತುಂಬಾ ಜೋಶಲ್ಲಿ ಕೂಡ ಇದ್ದೀವಿ. ತುಂಬಾ ಚೆನ್ನಾಗಿದೆ ನಂದಿ ಬೆಟ್ಟ. ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ. ಹಾಗೆಯೇ ನೋಡಿದರೆ ಸಹ ಮತ್ತೆ ನೋಡಬೇಕು ಅನ್ನೋಂಥ ಪ್ಲೇಸು ತುಂಬಾ ಚೆನ್ನಾಗಿದೆ. ನಾವು ಬೆಳಗ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಕೂಡ ನಾವು ಬಂದಿರೋವಂಥದ್ದು. ಮಳೆ ಬರಲಿ, ಗಾಳಿ ಬಿಸಿಲು, ಸ್ವಚ್ಛ ಭಾರತ ಒಂದೇ ನಮ್ಮ ಧೈರ್ಯವಾಗಲಿ. ಬಿಸಿಲೇ ಇರಲಿ, ಹೇಳ್ರಿ. ಬಿಸಿಲೇ ಇರಲಿ, ಮಳೆ ಬರಲಿ, ಗಾಳಿಯೇ ಬೀಸಲಿ, ಸ್ವಚ್ಛ ಭಾರತ ಒಂದೇ ನಮ್ಮ. ರೀತಿಯಾಗಿ ಇಲ್ಲಿ ಬೋಟ್ ಕೂಡ ಇತ್ತು. ಅಲ್ಲಿ ಕೂಡ ಮಕ್ಕಳುಗಳು ಸಹ, ಫ್ರೆಂಡ್ಸ್ಗಳು ಸಹ ಅದನ್ನು ಹೇಳ್ಕೊಂಡು. ಹಾಗೆಯೇ ನೋಡಿ, ಅಲ್ಲಿ ಪ್ಯಾರಾಚೂಟ್ ಕೂಡ ಇರುವಂಥದ್ದು. ಪ್ಯಾರಾಚೂಟಲ್ಲಿ ಯಾರೋ ಹೋಗ್ತಾ ಇದ್ರು. ಅದನ್ನು ಕೂಡ ನೋಡ್ತಾ ಇರ್ಬೋದು ನೀವೀಗ. ಹಾಗೆಯೇ ಫೈನಲಿ ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ. ನೋಡಿ ಯಾವ ರೀತಿ ಕಾಣುತ್ತೆ ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡೋದಕ್ಕಂತೂ ತುಂಬಾ ಖುಷಿ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬೆಟ್ಟದ ಮೇಲ್ಗಡೆ ನಿಂತ್ಕೊಂಡ್ರೆ ಕಾಣುತ್ತೆ ಅನ್ನೋದನ್ನು. ನಾವು ಫುಲ್ಲು ಫೈನಲಿ ಮೇಲಿದ್ದೀವಿ. ಅಲ್ಲಿ ಒಂದು ಫೋಟೋನ ತೆಗೆದುಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿರುವಂಥದ್ದು. ಹಾಗೆಯೇ ಸಂಡೇ ಆಗಿರೋದ್ರಿಂದ ತುಂಬ ಜನ ಕೂಡ ಇದ್ದರು. ಜನನೂ ಕೂಡ ತುಂಬಾ ಎಂಜಾಯ್ ಕೂಡ ಮಾಡ್ತಾಯಿದ್ರು ಎಲ್ಲರೂ ಸಹ. ನೋಡಿ, ಇಲ್ಲಿ ಪ್ಯಾರಾಚೂಟಲ್ಲೂ ಸಹ ಹೋಗ್ತಾ ಇದ್ರು. ಇಲ್ಲಿ ಪ್ಯಾರಾಚೂಟಲ್ಲಿ ಹೋಗೋದಕ್ಕೆ 4690
ರೂಪಾಯಿ ಅಂತ ಹೇಳಿದ್ರು. ಅಲ್ಲಿ ಯಾರೋ ಇಬ್ಬರು ಹೋಗ್ತಾಯಿದ್ರು. ನೋಡಿ ಯಾವ ರೀತಿ ಪ್ಯಾರಾಚೂಟ್ನ ಎಲ್ಲ ಇದು ಮಾಡಿ ಕಳಿಸ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಭಯ ಆಗುತ್ತೆ ಅದನ್ನು ನೋಡ್ತಾ ಇದ್ರಂತೂ. ನನಗಂತೂ ಅದು ಅವ್ರು ಹೋಗ್ತಾ ಇರೋದನ್ನ ನೋಡಿದ್ರೇ ತುಂಬಾ ಭಯ ಅನಿಸ್ತು ಫ್ರೆಂಡ್ಸ್. ಹಂಗಾಗಿ ಅದನ್ನು ಕೂಡ ನಾವು ಫುಲ್ಲು ನೋಡ್ಕೊಂಡು ಯಾವ ರೀತಿ ಹೋಗ್ತಾರೆ, ಅದನ್ನು ಯಾವ ರೀತಿ ಅವರೆಲ್ಲ ಸೆಟ್ ಮಾಡಿ ಬಿಡ್ತಾರೆ ಅನ್ನೋದನ್ನ ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲೇನೇ ಅವರು ಮೇಲೆ ಹೋಗೋವರೆಗೂ ನೋಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಕೂಡ ನಿಂತಿದ್ದೆ. ನೋಡಿ ಯಾವ ರೀತಿ ಹೋಗ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಭಯ ಕೂಡ ಆಗುತ್ತೆ ಅದನ್ನು ನೋಡ್ತಾ ಇದ್ರೇನೆ. ಅಷ್ಟೊಂದು ಹೋಗೋದಕ್ಕೂ ತುಂಬಾ ಧೈರ್ಯ ಬೇಕು. ಎಷ್ಟು ಮೇಲೆ ಹೋಗುತ್ತೆ ಅಂತಂದರೆ ಅಪ್ಪ ನೋಡಿದ್ರೇ ನನಗಂತೂ ತುಂಬಾ ಭಯ ಆಗ್ತಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗಾಗಿ ಇದನ್ನು ಕೂಡ ನಾವು ನೋಡಿಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಇದನ್ನು ನೋಡಿಕೊಂಡೇ ಹೋಗೋಣ ಅಂತ ಹೇಳಿದ್ರು. ಹಂಗಾಗಿ ಅದನ್ನು ಕೂಡ ನಾನು ಯಾವತ್ತೂ ಹತ್ರದಿಂದ ಯಾವ ರೀತಿ ಹೋಗ್ತಾರೆ ಅನ್ನೋದನ್ನು ನೋಡಿರಲಿಲ್ಲ. ನೋಡಿದ್ದೇನೆ ಪ್ಯಾರಾಚೂಟ್ನ, ಆದರೆ ಯಾವ ರೀತಿ ಸೆಟ್ ಮಾಡಿ ಅದನ್ನು ಮೇಲೆ ಕಳಿಸ್ತಾರೆ ಅನ್ನೋದನ್ನ ನೋಡಿರಲಿಲ್ಲ. ಹಂಗಾಗಿ ಅದನ್ನು ನೋಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತಿದ್ವಿ. ನೋಡಿ ಅದು ಯಾವ ರೀತಿ ಹೋಗಿ ಗಾಡೀಲಿ ತೇಲಾಡ್ತಾ ಇದೆ ಅಂತ. ಸ್ವಲ್ಪ ಮಿಸ್ ಆದರೆ ಸಾಕು ಬೀಳೋದಂತೂ ಗ್ಯಾರಂಟಿ. ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕಂತೂ ಖುಷಿ ಆಯಿತು ನನಗಂತೂ. ಹಾಗೆಯೇ ಅಲ್ಲಿಂದ ಮತ್ತೆ ಇನ್ನೊಂದು ಸ್ವಲ್ಪ ಪ್ಲೇಸ್ ಕೂಡ ಇತ್ತು, ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಫೋಟೋಗಳನ್ನ ತೆಕ್ಕೊಳ್ಳೋಣ ಅಂತ ಬಂದಿದ್ದು. ಅಲ್ಲಿ ಯಾವುದೋ ಒಂದು ಆಂಟಿ ಕೂತಿದ್ರು. ಕೋತಿ ಫಸ್ಟ್ ನಮ್ಮ ಹತ್ರ ಬಂತು. ಆಮೇಲೆ ಏನೋ ಗೊತ್ತಿಲ್ಲ, ಆಂಟಿ ಬ್ಯಾಗ್ನ ಇಟ್ಕೊಂಡು ಕೂತಿದ್ರು. ಹೋಗಿ ಅದು ಬ್ಯಾಗ್ನೆಲ್ಲ ಕಿತ್ತಿ ಆಮೇಲೆ ತಲೆ ಮೇಲೆ ಎಲ್ಲ ಕೂದಲನ್ನೆಲ್ಲ ಎಳೆದು ಬಿಡ್ತು. ಅದು ನಾನು ವಿಡಿಯೋನ ಮಾಡ್ತಾಯಿದ್ದೆ, ಅದು ವಿಡಿಯೋ ಬಂದಿದೆ. ಅದು ತಲೆ ಮೇಲೆ ಕುತ್ಕೊಂಡು ಕೂದಲೆಲ್ಲ ಎಳೆಯೋದು, ಅದು ನನಗೂ ತುಂಬ ಭಯ ಆಗಿಬಿಡ್ತು. ನಾನು ಈ ಕಡೆ ಓಡಿ ಬಂದ್ಬಿಟ್ಟೆ. ಹಂಗಾಗಿ ಆ ವಿಡಿಯೋನ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿ. ಹಾಗೆಯೇ ಬಂದು ನೋಡಿ ಇಲ್ಲಿ ವ್ಯೂ ನೋಡಿ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಇಲ್ಲಿ ನಿಂತ್ಕೊಂಡು ನಾವು ಸ್ವಲ್ಪ ನೋಡಿಕೊಂಡು ಹಾಗೆಯೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು, ಯೋಗಾನಂದೀಶ್ವರ ದೇವಸ್ಥಾನ ಮೇಲೆ ಬೆಟ್ಟದ ಮೇಲೆ ಇರುವಂಥದ್ದು, ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆಯೇ ಚಪ್ಪಲಿ ಕೂಡ ಸ್ಟ್ಯಾಂಡ್ ಇದೆ, ಅಲ್ಲಿ ಸ್ಟ್ಯಾಂಡಲ್ಲಿ ಬಿಡಬೇಕು ಅಂತ ಹೇಳಿದ್ರು. ಅಲ್ಲಿ ಚಪ್ಪಲಿನ ಸ್ಟ್ಯಾಂಡ್ ಒಳಗಡೆ ಬಿಟ್ಟು ನಾವು ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ ಎಲ್ಲರೂ ಕೂಡ ಇಲ್ಲಿ ಚಪ್ಪಲಿಗಳನ್ನ ಇಲ್ಲೇ ಬಿಡ್ತಾ ಇದ್ದೀವಿ. ಹಾಗೆಯೇ ಇದು ಯೋಗಾನಂದೀಶ್ವರ ದೇವಸ್ಥಾನ ಅಂತ ನೋಡ್ತಾ ಇರ್ಬೋದು ನೀವು. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ತಸ್ಮಿಯಾ ಬರಲಿಲ್ಲ, ಅಲ್ಲೇ ಇದ್ಲು. ಏಕೆಂತಂದರೆ ಅವಳು ಬರೋಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ಲು. ಹಾಗೆಯೇ ನಾವು 3 ಜನ ಹೋಗ್ತಾ ಇದ್ದೀವಿ. ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ನೀರು ಕೂಡ ಎಲ್ಲ ಕೂಡ ಇತ್ತು. ಹಾಗೆಯೇ ಕಾಲು ಕೈ ಕೂಡ ತೊಳ್ಕೊಂಡು ನಾವು ದೇವ್ರನ್ನ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಫಾರಿನರ್ಸ್ಗಳು ಕೂಡ ತುಂಬಾ ಇದ್ದರು. ಮುಸ್ಲಿಮ್ಸು ತುಂಬ ಜನ ಬಂದಿದ್ದರು ಫ್ರೆಂಡ್ಸ್, ಜಾಸ್ತಿ ಮುಸ್ಲಿಮ್ಸ್ ಜನನೇ ಇದ್ದರು ನಂದಿ ಬೆಟ್ಟದಲ್ಲಿ ಇವತ್ತಂತೂ. ಏನೋ ಗೊತ್ತಿಲ್ಲ, ಬರೀ ಅವರೇನೆ ಇದ್ದರು ಜಾಸ್ತಿ. ಹಾಗೆಯೇ ಇಲ್ಲಿ ನಾವು ಕಾಲನ್ನು ತೊಳ್ಕೊಳ್ಳೋಕ್ಕೂ ತೊಟ್ಟಿಲಿ ನೀರು ಮತ್ತು ನಲ್ಲಿ ಎಲ್ಲ ಇದೆ. ನೀಟಾಗಿ ನಾವು ಕಾಲು ಕೈನ ತೊಳ್ಕೊಂಡು ದೇವಸ್ಥಾನಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ವಿಡಿಯೋನ ಮಾಡೋಕ್ಕೂ ಇಲ್ಲ, ಫೋಟೋನ ತೆಕ್ಕೊಳ್ಳೋಂಗೂ ಇಲ್ಲ. ಹಂಗಾಗಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ವಿಡಿಯೋನ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು. ಈಗ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಹೋಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ದೇವಸ್ಥಾನ. ವಿಡಿಯೋನ ಮಾಡೋಕ್ಕೆ ಬಿಡಲಿಲ್ಲ, ತುಂಬಾ ಚೆನ್ನಾಗಿದೆ ನೋಡಿ. ಇದೇ ದೇವಸ್ಥಾನ. ಈಗ ಒಳಗಡೆ ಹೋಗ್ತೀವಿ. ಇಲ್ಲಿವರೆಗೂ ಅಷ್ಟೇ ಸ್ಟಾಪು. ಒಳಗಡೆಯಿಂದ ವಿಡಿಯೋನ
ಮಾಡೋ ಆಗಿಲ್ಲ. ಹಾಗಾಗಿ ವಿಡಿಯೋ ಇಲ್ಲಿ ನನಗೆ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಹಾಗೆಯೇ ಫೈನಲಿ ಈ ದೇವಸ್ಥಾನ ದೇವ್ರ ದರ್ಶನ ಮುಗಿಸ್ಕೊಂಡು ನೋಡಿ ನಾವೀಗ ಈಚೆ ಬಂದಿರೋವಂಥದ್ದು. ತಸ್ಮಿಯ ನೋಡಿ ಕೂತಿದ್ದಾಳೆ, ವಿನಯ್ ಸಹ ಕೂತಿದ್ದಾನೆ. ಹಾಗೆಯೇ ನಾವು ಚಪ್ಪಲಿ ಬಿಟ್ಟಿದ್ವಲ್ಲ ಅಲ್ಲಿ ದುಡ್ಡನ್ನು ಕೊಟ್ಬಿಟ್ಟು ಚಪ್ಪಲಿನ ಇಸ್ಕೊಂಡು ಎಲ್ಲರೂ ಕೂಡ ಹಾಕ್ಕೊಂಡು ಇವಾಗ ಹೋಗ್ತಾ ಇರುವಂಥದ್ದು. ಏಕೆಂತಂದರೆ ನಾನು ಮೊದಲೇ ಹೇಳ್ದಂಗೆ ಬಸ್ಸು ಕೆಟ್ಟು ನಿಂತಿದ್ದರಿಂದ ಬಸ್ಸು ಮೇಲ್ಗಡೆ ಬರೋದಕ್ಕೆ ಆಗೋದಿಲ್ಲ. 5 ಗಂಟೆಗೆ ಲಾಸ್ಟ್ ಬಸ್ಸು ಅಂತ ಹೇಳಿದ್ದಾರೆ. ನಾವು ಬಸ್ಸಲ್ಲಿ ಬಂದಿರೋದ್ರಿಂದ ಆ ಬಸ್ಸಿಗೆ ಹೋಗ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮುಗಿಸ್ಕೊಂಡು ನಾವು ಕೆಳಗಡೆ ಇಳಿತಾ ಇದ್ದೀವಿ. ಕೆಳಗಡೆ ಇಳಿಬೇಕಾದ್ರೆ ಏನೇನೆಲ್ಲ ಇದೆ ಅಂತ ನೋಡಿಕೊಂಡು ಹಾಗೆಯೇ ಇಳಿಯುವಂಥದ್ದು ಫ್ರೆಂಡ್ಸ್. ನಾವು 5 ಗಂಟೆಗೆ ಲಾಸ್ಟ್ ಬಸ್ಸು ಅಂತ ಹೇಳಿರೋದ್ರಿಂದ ಬೇಗನೆ ಇಳಿಬೇಕು ಅಂತ ಇಳಿತಾ ಇದ್ದೀವಿ. ಹಾಗೆಯೇ ಇಲ್ಲಿ ಹೋಗ್ಬೇಕಾದ್ರೆ ದಾರಿನಲ್ಲಿ ನೋಡಿ ಮಕ್ಕಳು ಆಟ ಆಡೋ ಅಂಥವು ಕೂಡ ಇದ್ದವು. ಅಲ್ಲೂ ಕೂಡ ಬಂದು ನಾವು ಎಲ್ಲವೂ ಕೂಡ ಆಟ ಆಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನೋಡಿ ಈಗ ನಾವು ಕೂಡ ಇಲ್ಲಿ ಸ್ವಲ್ಪ ಆಟಗಳನ್ನ ಆಡಿ ಎಂಜಾಯ್ ಕೂಡ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಒಂದ್ಸರಿ ಬನ್ನಿ ನೀವು ಆಟನ ಆಡಿ ಅಂತ ಹೇಳ್ತಾ ನೋಡಿ ಯಾವ ರೀತಿ ನಾವು ಇಲ್ಲಿ ಆಟ ಆಡಿ ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನ ನೀವೇ ನೋಡಿ ಫ್ರೆಂಡ್ಸ್. ಮಾಡ್ತೀನಿ. ಜಾರಕ ಜಾರೋ ನೋಡಿ ಈ ರೀತಿಯಾಗಿ ನಾವು ಆಟಗಳನ್ನ ಆಡಿ ಜಾರಬಂಡಿ ಸಹ 2-3 ಥರ ಇತ್ತು. ಅಲ್ಲಿ ಎಲ್ಲವನ್ನು ಕೂಡ ನಾವು ಆಟ ಆಡ್ತಾ ಇರೋವಂಥದ್ದು. ಮಕ್ಕಳುಗಳು ಸಹ ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ. ನಮ್ಮ ಮಿನಿ ಆಗಿರ್ಬೋದು ಮತ್ತು ನಿತ್ಯ ಹಾಗೆಯೇ ಆಕಾಶ ಎಲ್ಲರೂ ಕೂಡ ಮಕ್ಕಳುಗಳು ಬಂದಿದ್ರಲ್ಲ, ತುಂಬಾ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ರು. ಆಟ ಅಂತೂ ಚೆನ್ನಾಗಿ ಆಡಿ ಚೆನ್ನಾಗಿ ಖುಷಿ ಕೂಡ ಪಟ್ಟರು ಅಂತಲೇ ನಾನು ಇಲ್ಲಿ ಹೇಳ್ತೀನಿ. ನಾನು ಕೂಡ ಇಲ್ಲಿ ಆಟ ಆಡಿದೆ. ನಾನು ತಸ್ಮಿಯ ಮಾತ್ರ ಆಟ ಆಡಿದ್ವು, ಮಂಗಳ ಪ್ರಮೀಳ ಇಬ್ಬರು ಆಟನ ಆಡಲಿಲ್ಲ. ನೋಡ್ತಾ ಇರ್ಬೋದು ನೀವು. ನಾವು ಕೂಡ ಸ್ವಲ್ಪ ಆಟಗಳನ್ನ ಆಡಿಕೊಂಡು ಮಕ್ಕಳಿಗೂ ಸಹ ಆಟನ ಆಡಿಸ್ಕೊಂಡು ನಾವು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರುವಂಥದ್ದು. ಫೈನಲಿ ಹುಡುಗರಿಗಂತೂ ಬರೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಇಲ್ಲಿ ಆಟನ ಆಡೋದಕ್ಕಂತೂ. ತುಂಬಾ ಖುಷಿ ಕೂಡ ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚಪ್ಪಿ ಹಿಡ್ಕೊಂಬತ್ತಾರೆ ನೋಡಿ ಫ್ರೆಂಡ್ಸ್. ಇವರು ತಸ್ಮಿಯಾ ಅಂತ ಅವರು, ಚಪ್ಪಲಿ ಹಿಡ್ಕೊಂಬತ್ತಾಳ ನೋಡ್ರಿ ಇವಳು. ನಮ್ಮ ಅತ್ತಿಗೆ ಅವರು ಚಪ್ಪಿ ಹಿಡ್ಕೊಂಬತ್ತವ್ರೆ. ಚಪ್ಪಲಿ ಹಾಕೊಂಡ್ ಕೈಲಿ ಹಿಡ್ಕೊಂಬತ್ತಾಳ. ಅದಕ್ಕೆ ದೊಡ್ಡವ್ರ ಮಾತು ಕೇಳ್ಬೇಕನ್ನೋದು. ಬಿಸಿಲು ಕಾಣೋದೇ ಇರಕ್ಕೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಎಲ್ಲ ನಾವು ಕುಡಿಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಬಸ್ ಏನಾದರೂ ಸ್ವಲ್ಪ ಮೇಲೆ ಬಂದಿದ್ದರೆ ಈ ರೀತಿಯಾಗೆಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಏಕೆಂದರೆ ಬಸ್ಸಲ್ಲಿ ಇನ್ನೊಂದು ಕೆಟ್ಟು ನಿಂತಿರೋದ್ರಿಂದ ಬಸ್ಸು ಸ್ವಲ್ಪ ದೂರ ಇದ್ದಂಗೆ ನಿಲ್ಸಿದ್ರಿಂದ ನಾವು ಬೆಟ್ಟನ ಹತ್ತಿ ಇಳಿಯೋದಕ್ಕೆ ತುಂಬಾ ಈಸಿ ಕೂಡ ಆಯಿತು. ಹಾಗೆಯೇ ತುಂಬ ಎಂಜಾಯ್ ಕೂಡ ಮಾಡ್ದಂಗಾಯಿತು. ಬಸ್ ಹತ್ರಕ್ಕೆ ಈಗ ನಾವು ಹೋಗ್ತಾ ಇರುವಂಥದ್ದು. ನೋಡಿ, ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಈ ರೀತಿಯಾಗಿ ಆಟಗಳನ್ನೆಲ್ಲ ಆಡಿಕೊಂಡು ಎಂಜಾಯ್ ಕೂಡ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು. ಹಾಗೆಯೇ ಈ ರೀತಿ ನಾನು ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಜನಕ್ಕೆ ಹೊಟ್ಟೆ ಕಿಚ್ಚು ಅಂತಾರಲ್ಲ, ಹಂಗೆ ಹೊಟ್ಟೆ ಉರಿ ಕೂಡ ಬಂದಿದೆ.
ಕೆಲವರು ಇರ್ತಾರಲ್ಲ, ಕೆಲವರು ಎಲ್ಲರೂ ನಮ್ಮಂಗೆ ಒಂದೇ ಥರ ಇರೋದಿಲ್ಲ. ಯಾರಾದರೂ ಒಂದು ಚೆನ್ನಾಗಿರೋ ಡ್ರೆಸ್ ಹಾಕೊಂಡ್ರೆ ಸೈಸಲ್ಲ, ಒಂದು ಚೆನ್ನಾಗಿರೋ ಸೀರೆ ಉಟ್ಕೊಂಡ್ರೆ ಸೈಸಲ್ಲ ನೋಡಿ ಅಂತ friends, ಎಲ್ಲ ಜನಗಳು ಸುತ್ತಾಕ್ಬಿಟ್ಟಿದೀವಿ. ಇರ್ತಾರೆ. ನಮ್ಮ ಫ್ರೆಂಡ್ಶಿಪ್ ಇವಾಗ ಹೋಗ್ತಾ ಇದೀವಿ ನಂದಿನಿಂದ ಮನೆಗೆ. ತುಂಬಾನೇ ಜನ ಇದ್ದಾರೆ ಫ್ರೆಂಡ್ಸ್. ಬಾಯ್. ಓಡತ್ತವ್ರು ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಕಡೆಗೂ ಬಂದು ತಲುಪ್ದು ನನ್ನ ಮಗಳನ್ನ. ಬಾಯ್ ಗೈಸ್, ಮತ್ತೊಮ್ಮೆ ಸಿಗೋಣ ಇನ್ನೊಂದು ಲಾಗಿಂದ.